ಭೀಕರ ಗಾಳಿ ಮಳೆ, ಧರೆಗುರುಳುತ್ತಿರುವ ಬೃಹತ್ ಮರಗಳು, ಕಗ್ಗತ್ತಲೆಗೆ ದೂಡಿದ ವಿದ್ಯುತ್ ಕಂಬಗಳು. ರಾಜಕಾಲುವೆಯಾಗಿದ್ದ ಕಾಲುದಾರಿ, ಬಲಾಢ್ಯರ ಒತ್ತುವರಿ ಆರೋಪ, ರಸ್ತೆ ಇಲ್ಲದೆ ಸಾರ್ವಜನಿಕರ ಪರದಾಟ. ಆಹಾರವಿಲ್ಲದೆ ಪರದಾಟ, ಕಾರು ಸೇರಿದ ಬೃಹತ್ ಸರ್ಪ, ಭಯಭೀತಗೊಂಡ ಸಾರ್ವಜನಿಕರು. ಕಾಡುತ್ತಿರುವ ಮೊಬೈಲ್ ಗೀಳು, ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ, ಪೊಲೀಸ್ ಅಧಿಕಾರಿ ಶ್ರೀನಿವಾಸ್ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಮಾನ್ಸೂನ್ ಮಳೆಗಾಲದಲ್ಲಿ ಹೆಚ್ಚಾಗಿ ಗಾಳಿ ಸಹಿತ ಮಳೆಯಿಂದ ವರುಣನ ಆರ್ಭಟ ಜೋರಾಗಿರುತ್ತದೆ. ರಸ್ತೆ ಬದಿ ಇರುವ ಬೃಹತ್ ಮರಗಳು ಗಾಳಿಗೆ ಮುರಿದು ಕರೆಂಟ್ ಕಂಬಗಳ ಮೇಲೆ ಬಿದ್ದು ಅವಾಂತರ ಸೃಷ್ಟಿಯಾಗುತ್ತಿದೆ. ವಿದ್ಯುತ್ ಇಲ್ಲದೆ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗುತ್ತಿದೆ. ಹೌದು, ರಾಜ್ಯದಲ್ಲಿ ಈಗಾಗಲೇ ಮಾನ್ಸೂನ್ ಮಳೆ ಆರಂಭವಾಗಿ ಒಂದು ವಾರದಿಂದ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಮುಂಗಾರು ಆರಂಭಿಕ ಮಳೆಯಾಗಿರುವ ವರುಣನ ಆರ್ಭಟ ಜೋರಾಗಿದ್ದು ಗಾಳಿ ಸಹಿತ ಮಳೆ ಬೀಳುತ್ತಿದೆ. ಶುಕ್ರವಾರ ರಾತ್ರಿ ಸಹ ಗಾಳಿ ಸಹಿತ ಮಳೆ ಜೋರಾಗಿ ಬಿದ್ದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯ ಹಲವು ಗ್ರಾಮಗಳ ರಸ್ತೆ ಬದಿ, ಮನೆ ಬದಿ ಇದ್ದ ನೂರಾರು ಮರಗಳು ಮುರಿದು ಬಿದ್ದಿದ್ದು ದೊಡ್ಡ ಅವಾಂತರಕ್ಕೆ ಕಾರಣವಾಗಿದೆ. ತಡರಾತ್ರಿ ಸುರಿದ ಮಳೆ ಮತ್ತು ಗಾಳಿಯಿಂದ ದೊಡ್ಡ ದೊಡ್ಡ ಆಲದ ಮರ, ಅರಳಿ ಮರ ಸೇರಿದಂತೆ ಹಲವು ಬೃಹತ್ ಮರಗಳ ಕೆಳಗಿದ್ದ ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ಕಂಬಗಳ ಸಮೇತ ಮುರಿದು ಬಿದ್ದಿದೆ. ಇದರಿಂದ ಕೆಲ ಗ್ರಾಮಗಳಲ್ಲಿ ರಾತ್ರಿ ಇಡೀ ಕರೆಂಟ್ ಇಲ್ಲದೆ ಜನ ಒದ್ದಾಡಿದ್ದಾರೆ. ರಾತ್ರಿ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಪುದ್ಗಡ್ಡೆ ಗ್ರಾಮದಲ್ಲಿ ಒಂದು 4-5 ಕಡೆ ಲೈಟ್ ಕಂಬಗಳೆಲ್ಲ ಬಿದ್ದೋಗವೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಮನೆ ಪಕ್ಕದಲ್ಲೇ ಐತೆ ಮರ. ಈ ಥರ ಮರಗಳಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಸರ್. ಈ KVB ಅವ್ರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ರಾತ್ರಿಯಿಂದ 2-3 ಸಲ ಓಡಾಡಿದ್ದೀವಿ. ಟೌನ್ಗೆ ಓಡೋದಕ್ಕೆ KVB ಅವ್ರು ಬಂದು ಇವಾಗೆಲ್ಲ ರೆಡಿ ಮಾಡಿಕೊಟ್ಟು ಮರಗಳೆಲ್ಲ ಸೈಡಿಗೆ ತಳ್ಳಿ ಮತ್ತು ಲೈನ್ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಹೊಸ ಕಂಬಗಳಾಗ್ತಾ ಇದ್ದಾರೆ. ಮರ ಬಿದ್ದಾಗ ನೈಟಲ್ಲಿ ಸರ್ ಮನೆಯಲ್ಲಿದ್ದರೆ ಎಲ್ಲ ಅದು ಸೈಡಿಗೆ ಬಿದ್ದಿದೆ. ಅದೇ ಮನೆ ಮೇಲೆ ಬಿದ್ದಿದ್ರೆ ತುಂಬ ತೊಂದರೆ ಆಗೋದು. ಸೈಡ್ಗೆ ಗಾಳಿ ಜಾಸ್ತಿ ಇದರಿಂದ ಸೈಡಿಗೆ ಬಿದ್ದಿದೆ. ರಾತ್ರಿಯಿಂದ ಊರಲ್ಲಿ ಎಲ್ಲಿ ಕರೆಂಟ್ ಇಲ್ಲ ಸರ್. ಊರಲ್ಲಿ ಅಲ್ಲಿ ಇಲ್ಲ, ತುಂಬ ತೊಂದರೆ ಆಗಿದೆ. ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗಿದೆ. ಈಗ KVB ಅವ್ರು ಬಂದು ಎಲ್ಲ ಕೆಲಸ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಹೊಸ ಕಂಬಗಳಾಕಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಸರ್. ಇನ್ನು ಶುಕ್ರವಾರ ಸುರಿದ ಗಾಳಿ ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯ ಗ್ರಾಮಗಳಲ್ಲಿ ದೊಡ್ಡ ದೊಡ್ಡ ಮರಗಳು ಮುರಿದು ವಿದ್ಯುತ್ ಕಂಬಗಳ ಮೇಲೆ ಬಿದ್ದ ಪರಿಣಾಮ 17 ಕಂಬಗಳು ಮುರಿದು ವಿದ್ಯುತ್ ತಂತಿಗಳು ಕಟ್ಟಾಗಿ ದೊಡ್ಡ ಅವಾಂತರ ಸೃಷ್ಟಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಬೆಸ್ಕಾಂ ಸಿಬ್ಬಂದಿ ತಡರಾತ್ರಿಯಿಂದ ತೆರವು ಕಾರ್ಯ ಮಾಡಿ ದುರಸ್ತಿಯಾಗಿದ್ದ ಕರೆಂಟ್ ಕಂಬಗಳ ಲೈನ್ಗಳನ್ನು ಸರಿಪಡಿಸುವ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಕುಮಾರ್ ಅನಾಹುತವಾದ ಜಾಗಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ 24 ಗಂಟೆಗಳ ಕಾಲ ಕೆಲಸ ಮಾಡಲು ಸಿದ್ಧವಿದ್ದೇವೆ. ಮಾನ್ಸೂನ್ ಮಳೆ ಆರಂಭವಾಗಿದ್ದು ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು. ದೇವರ ದಯೆ, ಯಾವುದೇ ರೀತಿಯ ದೊಡ್ಡ ಮಟ್ಟದ ಅನಾಹುತ ಆಗಿಲ್ಲ. ಮಳೆಗಾಲದಲ್ಲಿ ಮರ, ವಿದ್ಯುತ್ ಕಂಬಗಳ ಕೆಳಗೆ ಯಾರೂ ಸಹ ಇರಬೇಡಿ. ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ಳಿ ಎಂದು ಮನವಿ ಮಾಡಿದರು. ನನ್ನ ಹೆಸರು ಆನಂದ್ ಕುಮಾರ್ ಅಂತ, ಚಿಕ್ಕಬಳ್ಳಾಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾಂ ಚಿಕ್ಕಬಳ್ಳಾಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾನು ನಿನ್ನೆ ರಾತ್ರಿ ವಿಪರೀತವಾದಂಥ ಗಾಳಿ ಮತ್ತು ಮಳೆಯಿಂದಾಗಿ ನಮ್ಮ ವಿದ್ಯುತ್ ಮಾರ್ಗಕ್ಕೆ ಸುಮಾರು ಹಾನಿಯಾಗಿದೆ. ಈ ಚಿಕ್ಕಬಳ್ಳಾಪುರ ತಾಲೂಕು ಒಂದರಲ್ಲೇ ಮಾತ್ರನೇ ಸುಮಾರು ಒಂದು 17 HT ಕಂಬಗಳು ಮುರಿದಿದೆ, ಒಂದು 6 LT ಕಂಬಗಳು ಮುರಿದಿದೆ. ಸುಮಾರು ಒಂದು 10-15 ಜಾಗದಲ್ಲಿ ಮರಗಳೆಲ್ಲ ಬಿದ್ದು ನಮ್ಮ ಲೈನೆಲ್ಲ ಡ್ಯಾಮೇಜ್ ಆಗಿದೆ. ಸೊ ಇದನ್ನು ರಾತ್ರಿನೇ ನಮ್ಮ ಸ್ಟಾಫ್ ಎಲ್ಲ ಕಷ್ಟಪಟ್ಟು ರಾತ್ರಿನೇ ಮಳೆ ನಿಂತ ನಂತರ ಎಲ್ಲ ರಿಸ್ಟೋರ್ ಮಾಡಿದ್ದಾರೆ ಪವರ್ ಸಪ್ಲೈ ಎಲ್ಲ. ಮುಖ್ಯವಾಗಿ ನಾವು ಎಲ್ಲೆಲ್ಲಿ ಡ್ಯಾಮೇಜ್ ಜಾಗಗಳಿತ್ತು ಅವನ್ನೆಲ್ಲ ಕಡಿತ ಮಾಡಿ ಐಸೋಲೇಟ್ ಮಾಡಿಬಿಟ್ಟು ನಾವು ಪವರ್ ಸಪ್ಲೈ ರಿಸ್ಟೋರ್ ಮಾಡಿಕೊಟ್ಟಿದ್ದೀವಿ. ಈಗ ನಿನ್ನೆ ಏನು ಡ್ಯಾಮೇಜಸ್ ಆಗಿದೆ ಆ ಡ್ಯಾಮೇಜ್ ಸಂಬಂಧಪಟ್ಟಂಗೆ ಎಲ್ಲ ರಿಸ್ಟೋರ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸ್ಟಾಫು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಸಂಜೆ ಒಳಗಡೆ ಎಲ್ಲವೂ ರಿಸ್ಟೋರ್ ಮಾಡ್ತೀವಿ, ನಾವು ಅಷ್ಟೊಂದು ರಿಸ್ಟೋರ್ ಮಾಡ್ತೀವಿ. ಜೊತೆಗೆ ಜನಗಳಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶದ ಮೇಲೆ ತಕ್ಷಣಕ್ಕೆ ಏನು ಬೇಕೋ ಅದು ರಾತ್ರಿನೇ ನಾವು ರಿಸ್ಟೋರ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಪಕ್ಕದ ಲೈನಿಂದ ಎಲ್ಲ ಕೊಡುವಂಥ ವ್ಯವಸ್ಥೆಗಳೆಲ್ಲ ಮಾಡಿದ್ದೀವಿ. ಈಗ ಇತ್ತೀಚೆಗೆ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದಾಗಿ ಈಗ ಗಾಳಿ ಸಮೇತ ಮಳೆ ಬಂದರೆ ಈ ಥರ ಸಮಸ್ಯೆಗಳು ಖಂಡಿತವಾಗಿ ಆಗೇ ಆಗುತ್ತೆ. ಕಾರಣ ಏನಂದರೆ ಮರಗಳೆಲ್ಲ ಧರೆಗುಳಿತವೆ. ಆ ಟೈಮಲ್ಲಿ ನಮ್ಮ ಲೈನ್ ಮೇಲೆ ಬೀಳೋದ್ರಿಂದಾಗಿ ಕಂಬಗಳು ಮುರಿತವೆ. ಸೊ ಈ ಥರ ತೊಂದರೆಗಳಾಗ್ತವೆ. ಈ ಥರ ಸಮಯದಲ್ಲಿ ಸಾರ್ವಜನಿಕರು ಕೂಡ ಅಷ್ಟೇ ನಮಗೆ ಭಾಳ ಸಹಕಾರ ಮಾಡ್ತಿದ್ದಾರೆ.
ಮುಂದಿನ ದಿನಗಳಲ್ಲೂ ನಾನು ಸಾರ್ವಜನಿಕರನ್ನ ಕೇಳ್ಕೊಳ್ಳೋದೇನೆಂದರೆ ಈ ಮಳೆ ಸಮಯದಲ್ಲಿ ತಾವು ಮಳೆ ಬೀಳುವಂಥ ಸಮಯಗಳಲ್ಲಿ ದಯವಿಟ್ಟು ಹೊರಗೆ ಬರಬೇಡಿ, ಆದಷ್ಟು ಮನೆಗಳಲ್ಲಿ ಇರುವಂಥ ಒಂದು ಪ್ರಯತ್ನ ಮಾಡಿ. ಅಕಸ್ಮಾತ್ ಎಲ್ಲರೂ ಹೊರಗಡೆ ಇದ್ದು ಅಂಥ ಸಿಚುವೇಶನ್ಸಲ್ಲೂ ಅಷ್ಟೇ ಮರಗಳು ಅಥವಾ ಕಂಬಗಳ ಆಶ್ರಯ ತೊಗೊಳಕ್ಕೆ ಹೋಗಬೇಡಿ. ಕಂಬಗಳನ್ನ ಮುಟ್ಟೋದಾಗಲಿ, ಕಂಬಗಳ ಪಕ್ಕದಲ್ಲಿ ಇರುವಂಥದ್ದಾಗಲಿ ಕೆಲಸಗಳು ಮಾಡಬೇಡಿ. ಲೈನ್ ಕೆಳಗಿದ್ರೂ ಸಹ ಅಷ್ಟೇ, ಲೈನ್ ಕೆಳಗಡೆ ನಿಲ್ಲುವಂಥದ್ದು ಅಥವಾ ಏನೋ ಶೆಲ್ಟರ್ ಸಿಗುತ್ತೆ ಅಂತ ಅದ್ರ ಕೆಳಗೆ ಇರುವಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಯಾಕೆಂದರೆ ವಿದ್ಯುತ್ ಅನ್ನೋದು ಒಂದು ಮಾರಣಾಂತಿಕವಾದಂಥ ಒಂದು ಶಕ್ತಿ ಆಗಿರೋದ್ರಿಂದಾಗಿ ಅದು ನಿಮಗೆ ಅರಿವಿಲ್ಲದಂತೆ ನಿಮ್ಮಲ್ಲಿ ಪ್ರವಹಿಸಿ ನಿಮಗೆ ಸಮಸ್ಯೆ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು ಮನೆಗಳಲ್ಲೂ ಅಷ್ಟೇ ಒದ್ದೆ ಕೈಗಳಿಂದ ನೀವು ಸ್ವಿಚ್ಚನ್ನು ಮಾಡೋದಾಗಲಿ, ಆಪ್ರೇಟ್ ಮಾಡೋದಾಗಲಿ, ಅಥವಾ ನೀವು ಇಂಥ ಒದ್ದೆ ಕೈಗಳಲ್ಲಿ ಸ್ವಿಚ್ಚನ್ನು ಆಪ್ರೇಟ್ ಆಗಿರ್ಬೋದು, ಅಥವಾ ಸಿಡಿಲು ಬರುವಂಥ ಟೈಮ್ಗಳಲ್ಲಿ ನೀವು ವಿದ್ಯುತ್ ಉಪಕರಣ ಉಪಯೋಗಿಸೋದಾಗಲಿ, ಈ ಥರದನ್ನು ಮಾಡಬೇಡಿ. ಆದಷ್ಟು ಸ್ವಿಚ್ ಆಫ್ ಮಾಡಿಕೊಂಡು ನೀವು ಇರೋದು ಒಳ್ಳೆಯದು ಆ ಸಮಯದಲ್ಲಿ. ಆಮೇಲೆ ಎಲ್ಲ ಒಂದು ಕಂಬ ಬಿದ್ದಿದೆ ಅಂದರೆ ನೀವು ಹೋಗಿ ಏನೋ ಒಂದು ಮಾಡೋವಂಥ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ವೈರ್ ಬಿದ್ದಿದೆ ಅಂದ್ರೂ ಅಷ್ಟೇ ಸ್ವಲ್ಪ ನಿಮ್ಮ ಸಮಯ ಪ್ರಜ್ಞೆ ಉಪಯೋಗಿಸ್ಕೊಂಡು ನೀವು ಒಂಚೂರು ನಮ್ಮ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ರೆ ಇಂಥ ಕಡೆ ಈ ಥರ ಆಗಿದೆ ಅಂತ ಆದಷ್ಟು ಬೇಗ ನಾವು ಅದನ್ನು ಐಸೋಲೇಟ್ ಮಾಡಿ ಬೇರೆಯವ್ರಿಗೆ ವಿದ್ಯುತ್ ಸಂಪರ್ಕ ಕೊಡುವಂಥ ಪ್ರಯತ್ನ ಕೂಡ ಮಾಡುವಂಥ ಒಂದು ಇದರಲ್ಲಿ ತಾವು ಕೂಡ ಭಾಗಿಯಾಗ್ಬೋದು. ಮುಖ್ಯವಾಗಿ ಆ ಥರ ಸಮಯಗಳಲ್ಲಿ ಲೈನ್ಗಿನ್ ಕಟ್ಟಾಗಿ ಬಿದ್ದಿದ್ದಂಥ ಸಮಯಗಳಲ್ಲಿ ನೀವು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ಅಂಥ ಜಾಗಗಳಿಗೆ ಯಾರು ಹೋಗ್ದಾರೆ ಸಾರ್ವಜನಿಕರು ಬರೋಂಗಿದ್ರೆ ಒಂದು ಮಾತು ಮುಂದೆ ಲೈನ್ ಬಿದ್ದಿದೆ ಹೋಗಬೇಡಿ ಅಂತ ಹೇಳುವಂಥ ಕೆಲಸ ಆಗಲಿ ಮಾಡಿದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ, ಜೊತೆಗೆ ಒಬ್ಬರು ಪ್ರಾಣ ಉಳಿಸ್ದಂಗೂ ಆಗುತ್ತೆ. ದಯವಿಟ್ಟು ಸಾರ್ವಜನಿಕರು ಇಂಥ ಮಳೆ ಸಮಯಗಳಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ತಮ್ಮ ಸುರಕ್ಷತೆಯನ್ನು ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಒಟ್ಟಾರೆ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಒಂದಲ್ಲ ಒಂದು ರೀತಿ ಅನಾಹುತಗಳು ಉಂಟಾಗುತ್ತಲೇ ಇವೆ. ರಾತ್ರಿ ಸುರಿದ ಭಾರಿ ಮಳೆ ಗಾಳಿಯಿಂದ ಮರ, ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಆದರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವಿನ ಸಂಗತಿ ಉಂಟಾಗದೇ ಇರುವುದು ಸಾರ್ವಜನಿಕರಿಗೆ ಖುಷಿಯ ವಿಚಾರವಾಗಿದೆ. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದೆಡೆ ಹಲವು ವರ್ಷಗಳಿಂದ ರಾಜಕಾಲುವೆಯೇ ಕಾಲುದಾರಿಯಾಗಿತ್ತು. ಆದರೆ ಬಲಾಢ್ಯರು ರಸ್ತೆಯನ್ನೇ ಹೊತ್ತುವರಿ ಮಾಡಿಕೊಂಡು ಬೇಲಿ ಹಾಕುತ್ತಿದ್ದು ರಸ್ತೆ ಇಲ್ಲದೆ ಪರದಾಡುವಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ. జమీన్ అయితే నమ్మదో వాళ్ళ పాణి అంతా చూసిడండ మీరు మా జమీನ ದೌರ್ಜನ್ಯ ಮುಂಚೆ ಮಾಕೇಮಿ ಸೇರಿದಂಡ ನೋಡಿ ಅಲ್ಲಿ ಅಗ್ದಿದ್ದೀವಿ ಅದನ್ನ ದೌರ್ಜನ್ಯ ಮಾಡಿದ್ರೆ ಅವರು ನಮ್ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ವಿಪರೀತವಾಗಿ ದಬ್ಬಾಳಿಕೆ ಮಾಡಿದ್ದಾರೆ. ದೊಣ್ಣೆಗಳಿಂದ ಮುಚ್ಚುಗಳಿಂದ ಹೊಡೆದಿದ್ದಾರೆ ನಮ್ಮನ್ನ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೇಷಾಪುರ ಗ್ರಾಮದ ಮಜರ ನಾರಾಯಣಪುರ ಗ್ರಾಮದ ಲಕ್ಷ್ಮಮ್ಮ ನಾರಾಯಣಪ್ಪ ಮಕ್ಕಳಾದ ರಾಜಣ್ಣ, ಮಂಜುನಾಥ್ ಸರ್ಕಾರಿ ನೌಕರರಾಗಿದ್ದಾರೆ. ಇವರು ಸಾರ್ವಜನಿಕರು ಹಲವು ವರ್ಷಗಳಿಂದ ರಸ್ತೆಯನ್ನಾಗಿ ಉಪಯೋಗಿಸುತ್ತಿದ್ದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದೇ ಮಾರ್ಗವಾಗಿ ಸುಮಾರು 6-7 ತೋಟಗಳಿಗೆ ಹೋಗಬೇಕಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದೆ. ಈ ವಿಚಾರವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಲಾಗಿತ್ತು. ಸ್ಥಳಕ್ಕೆ ಬಂದು ತಾಲೂಕು ದಂಡಾಧಿಕಾರಿಗಳು ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಬೇಲಿ ಹಾಕದಂತೆ ಸೂಚನೆ ನೀಡಿದ್ದರು. ಆದರೆ ತಾಲೂಕು ದಂಡಾಧಿಕಾರಿಗಳ ಬದಲಾವಣೆಯಾದ ನಂತರ ಈಗ ಪುನಃ ಕಾಮಗಾರಿ ಆರಂಭ ಮಾಡಿದ್ದಾರೆಂದು ನಾರಾಯಣಪುರ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೋಡಿ ಅಲ್ಲಿ ಅಗ್ದಿದ್ದೀವಿ ಅದನ್ನ ದೌರ್ಜನ್ಯ ಮಾಡಿದ್ರೆ ಅವರು ನಮ್ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ವಿಪರೀತವಾಗಿ ದಬ್ಬಾಳಿಕೆ ಮಾಡಿದ್ದಾರೆ. ದೊಣ್ಣೆಗಳಿಂದ ಮುಚ್ಚುಗಳಿಂದ ಹೊಡೆದಿದ್ದಾರೆ ನಮ್ಮನ್ನ. ನಮಸ್ತೆ ಸರ್, ನಮ್ದು ನಾರಾಯಣಪುರ, ಶೇಷಾಪುರ ಮತ್ತು ನಾರಾಯಣಪುರ ಅಂತ. ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ನಾರಾಯಣಪುರದಲ್ಲಿ. ನಮ್ಮ ಜಮೀನೆಲ್ಲ ಕೆರೆ ಕೆಳಗಡೆನೇ ಇದೆ. ಕೆಳಗಡೆ ಇರೋ ಜಾಗ ನಮ್ಮದು ಜಮೀನು. ಆದರೆ ಇಲ್ಲಿ ನಮಗೆ ದಾರಿನೇ ಬಿಲ್ಲ ಅಂತ ಇದ್ದಾರೆ. ಕೆರೆ ಕೋನೆಯಲ್ಲೇ ಬರ್ತಾ ಇದ್ರು. ನಾವೆಲ್ಲ ಮಾಡ್ತಾ ಇರೋದು ಅಲ್ಲೇ, ನಮ್ಗೆ ಬೇರೆ ದಾರಿನೇ ಇಲ್ಲ. ಆದರೆ ಇವಾಗ ಮಾವಿನಕಾಯಿ ಫಸಲು ಬಂದಿದೆ, ಅದನ್ನು ಕೀಳಕ್ಕೂ ಜಾಗ ಬಿಡ್ತಾ ಇಲ್ಲ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಪಕ್ಕದ ಮೊದಲಿಂದ ಬಿಡ್ತಾ ಇದ್ರಂತೆ, ಹೋಗ್ತಾ ಇದ್ರು, ಬರ್ತಾ ಇದ್ವು. ಈಗ ಶೇಷಾಪುರದಲ್ಲಿರೋ ತಿಂಡ್ಲಿ ನಾರಾಯಣಪ್ಪ ಆ ಅಯ್ಯಪ್ಪನ ಮಕ್ಕಳು ಮಂಜುನಾಥ, ರಾಜಣ್ಣ ಅನ್ನೋ ಹುಡುಗರು ಇಬ್ರು ಸೇರ್ಕೊಂಡು ಅವರಿಬ್ರು ಅವ್ರು ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಇಬ್ರು ಸೇರಿ ನಮ್ಗೆ ಅಡ್ಡ ಹಾಕ್ತಾ ಇದ್ದಾರೆ ದಾರಿಗೆ. ಇಲ್ಲಿ ನಮ್ಗೆ ಅಡ್ಡ ಹಾಕಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಮಾಡಿದೀವಿ ಸರ್, ಕಂಪ್ಲೇಂಟ್ ಮಾಡಿದೀವಿ. ಅವ್ರ ಆಪ್ಷನ್ ತಗೊಂತಾ ಇಲ್ಲ. ಬರ್ತಾರೆ, ಹೇಳ್ತಾರೆ, ಹೋಗ್ತಾ ಇದ್ದಾರೆ. ಮತ್ತೆ ಇದಕ್ಕೇನು ರೀಸನ್ ನಮ್ಗೆ ತೋರಿಸ್ತಾ ಇಲ್ಲ ಸರ್. ಹೇಗೆ ಹೋಗ್ಬೇಕು, ಹೇಗೆ ಬರಬೇಕು ಅನ್ನೋದೇನು ಹೇಳ್ತಾ ಇಲ್ಲ. ಅವರು ಬರ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಯಾರು ನ್ಯಾಯ ಮಾಡ್ತಾ ಇಲ್ಲ. ಇವಾಗ ನ್ಯಾಯ ಬೇಕು ಅಂತ ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ನೀರೆಲ್ಲ ಹೋಗೋ ನೀರೆಲ್ಲ ಕೆಳಗಡೆ ಕೆರೆಗೆ ಹೋಗುತ್ತೆ. ಇದೇ ನೀರು ಹೋಗೋ ಜಾಗದಲ್ಲೇ ನಾವು ಓಡಾಡೋದು ಬರೋದು ಎಲ್ಲ ನಮ್ಗಿದೆ ದಾರಿ.
ಬೇರೆ ಯಾವುದೂ ಇಲ್ಲ ಸರ್. ದಯವಿಟ್ಟು ನಮಗೆ ಸ್ವಲ್ಪ ದಯಮಾಡಿ ನಮ್ಗೆ ದಾರಿ ಬಿಟ್ಕೊಡಂಗೆ ಮಾಡಿಕೊಡಿ ಸರ್. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಒತ್ತುವರಿಯಾಗಿರುವ ರಾಜಕಾಲುವೆ ಜಾಗವನ್ನ ಬಿಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ನಾರಾಯಣಪುರ ಗ್ರಾಮದ ಸಾರ್ವಜನಿಕರು ಹಾಗೂ ರೈತರು ಮನವಿ ಮಾಡಿದ್ದಾರೆ. ಈ ಥರ 500 ವರ್ಷದಿಂದ ಹೋಗ್ತಾರೆ ಅಂತ ಕಾಲುವೆ ಶೇಷಾಪುರ, ಮಂಜುನಾಥು, ರಾಜಣ್ಣ, ತಿಂಡ್ಲಿ ರಾಜಣ್ಣ, ಮಂಜುನಾಥು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿ ಈ ಥರ ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಹೊಡೆದು ಕೆರೆ ಕೊಡುವೆ ಕಾಲುವೆ ಮುಚ್ತಾ ಇದ್ದಾರೆ. ನಾವು DC ಕೊಟ್ಟಿದ್ದೀವಿ, ತಹಶೀಲ್ದಾರ್ ಕೊಟ್ಟಿದ್ದೀವಿ, SP ಕೊಟ್ಟಿದ್ದೀವಿ. ಯಾರು ಮಾತಾಡಿದ್ರು ಅವರೆಲ್ಲ ಬಂದು ಪರಿಶೀಲನೆ ಮಾಡಿದ್ರು. ಬಿಡಬೇಕಪ್ಪ ಅಂದರೆ ಅವರು ಬಿಡ್ದಿರ ಇವಾಗ ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಹೊಡೆದು 100 ಜನ ಓಡಾಡೋ ಜಾಗ ಕಾಲುವೆ ಮುಚ್ತಾ ಇದ್ದಾರೆ ಸ್ವಾಮಿ. ನೀರೆಲ್ಲ ಹೋಗೋ ಕಾಲುವೆ. ನಿಮ್ಮ ಜಮೀನುಗಳೆಲ್ಲ ಯಾವ ಕಡೆ? ನಮ್ಮ ಜಮೀನುಗಳೆಲ್ಲ ಪಕ್ಕದಲ್ಲಿ ಕೆಳಗಡೆ ಇದ್ದಾವೆ, ಮುಂದ್ಗಡೆ ಅವರಿದ್ದಾರೆ. ಈಗ ನಿಮ್ಮ ದಾರಿ? ನಮ್ಗೆ ದಾರಿ ಇಲ್ದಿರ ಮುಚ್ತಾವ್ರೆ ಸ್ವಾಮಿ. ಅದರಲ್ಲೇ ಓಡಾಡ್ಬೇಕು ಸ್ವಾಮಿ. ಅದರಲ್ಲೇ ಕಾಲುವೆಗೆ ಓಡಾಡ್ತಾ ಇದ್ದಿದ್ದು. ಅವನ ಜಮೀನು ಹಾಕೇನು ಹೋಗಿಲ್ಲ. ಈ ಕಲ್ಲುಗಳೆಲ್ಲ ಕಿತ್ತಾಕ್ಬಿಟ್ಟು ಈ ಥರ ಮಾಡಿದ್ದಾರೆ ಸ್ವಾಮಿ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10ನೇ ತರಗತಿ ಓದಿರಬೇಕು ಹಾಗೂ ಯಾವುದೇ ಪದವಿಯಾದರೂ ಓದಿರಬಹುದು. ವೇತನ 9ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 7022297221. ಮತ್ತೊಮ್ಮೆ 7022297221. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಪ್ರಶಾಂತವಾದ ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಟೆಡ್ ಕೂಡ ಅಪ್ರೂವ್ಡ್ ಆಗಿರುವಂತಹ ಈ ಖಾತಾ ಸೈಟುಗಳು ಮಾರಾಟಕ್ಕಿವೆ. ಸ್ಥಳ ವಾರ್ಡ್ ನಂಬರ್ 22, HS ಗಾರ್ಡನ್, ಬಚ್ಚರಡಿ ಲೇಔಟ್, ಚಿಕ್ಕಬಳ್ಳಾಪುರ. ಪಕ್ಕ ವಾಸ್ತು ಇರುವ ನಾರ್ತ್ ಅಂಡ್ ಈಸ್ಟ್ ಕಾರ್ನರ್ ಸೈಟುಗಳು ನಿಮಗಾಗಿ ಸಿದ್ಧಗೊಂಡಿದೆ. ನೀರು, UGD ಪಾರ್ಕ್, ಕಾಂಕ್ರೀಟ್ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9535354585 9035386212. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ 100 ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ. ಶುಚಿ, ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು. ಅತ್ಯುತ್ತಮ CISCE ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ.
ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನ ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504 ಮತ್ತೊಂದು 7026148504 ಮಗದೊಂದು 7090148504. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. ಅನದರ್ ನಂಬರ್ 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024ರ ಐಐಟಿ ಜೆಇಇ ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ವಿತ್ ಸಿಇಟಿ, ನೀಟ್ ಕೋಚಿಂಗ್. ಕಾಮರ್ಸ್, ಇಬಿಎಸಿಎಸ್, ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ ಟಿಎಂಟಿ ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 97381311184.
Indus 555 DDMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಆಹಾರ ಹರಿಸಿ 9 ಅಡಿಯ ಕೆರೆಯ ಹಾವು ಚಲಿಸುತ್ತಿದ್ದ ಕಾರಿನಲ್ಲಿ ಸೇರಿಕೊಂಡು ಸ್ವಲ್ಪ ಕಾಲ ಸಾರ್ವಜನಿಕರಿಗೆ ನಡುಕ ಹುಟ್ಟಿಸಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಬನ್ನಿ, ನಾನು ಏನ್ ಬೇಕು ಕೊಡ್ತೀನಿ. ಈ ಕಡೆ ಬನ್ನಿ, ಬಿಟ್ಬಿಟ್ಟು ಬನ್ನಿ. ಸರ್ ಉಲ್ಟಾ ಮಾಡಿ ಸರ್. ಉಲ್ಟಾ ಮಾಡ್ಬೇಕಾ? ಉಲ್ಟಾನ ಜೋರೇ ಬರ್ತಾ. ಹೌದು, ಕೆಲ ದಿನಗಳಿಂದ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಅದರ ಜೊತೆಗೆ ಹುಳ ಉಪ್ಪಟಗಳ ಕಾಟ ಹೆಚ್ಚಾಗುತ್ತಿದೆ. ಇನ್ನು ಕೆರೆಯ ಹಾವು ಬೇಸಿಗೆ ಕಾಲ ಬಂದಾಗ ಆಹಾರ ಅರಸಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಕಣ್ಣಿಗೆ ಕಾಣುತ್ತದೆ. ಅದರಂತೆ ಕೆರೆಯ ಹಾವೊಂದು ಕೆಲವು ತಿಂಗಳುಗಳಿಂದ ಚಿಕ್ಕಬಳ್ಳಾಪುರ ನಗರದ ಮಂಚನಬೆಲೆ ರಸ್ತೆಯ ಬಳಿ ಅಲ್ಲಲ್ಲಿ ಇಲಿಗಳನ್ನ ಹಿಡಿದು ಅಲ್ಲೇ ಸಣ್ಣ ಪುಟ್ಟ ಬಿಲಗಳಲ್ಲಿ ವಾಸ ಮಾಡಿಕೊಂಡು ದಷ್ಟಪುಷ್ಟವಾಗಿತ್ತು. ಇದು ಆಗಾಗ ಆಹಾರಕ್ಕಾಗಿ ಹೊರಬಂದಾಗ ಸ್ಥಳೀಯ ಜನರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಶನಿವಾರ ಅದರ ಗ್ರಹಚಾರ ಕೆಟ್ಟಿತ್ತೋ ಏನೋ, ಆಹಾರ ಬಯಸಿ ಹೊರಗಡೆ ಬಂದಿದ್ದು ರಸ್ತೆ ದಾಟುವಾಗ ಅಲ್ಲಿಯೇ ಇದ್ದ ಕಾರಿನ ಬ್ಯಾನೆಟ್ನಲ್ಲಿ ಸೇರಿಕೊಂಡಿದೆ. ಹಾವನ್ನ ಕಂಡು ಭಯಭೀತಗೊಂಡ ಕಾರಿನ ಮಾಲೀಕ ಅಲ್ಲೇ ರಸ್ತೆ ಬದಿ ನಿಲ್ಲಿಸಿ ಉರುಗ ತಜ್ಞ ಪೃಥ್ವಿ ಅವರಿಗೆ ಕಾಲ್ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಉರುಗ ತಜ್ಞ ಕಾರಿನ ಬ್ಯಾನೆಟ್ ತೆಗೆದು ನೋಡಿದಾಗ ಅಲ್ಲೇ ಇದ್ದ ಕೆರೆಯ ಹಾವನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಉರುಗ ತಜ್ಞ ಪೃಥ್ವಿ 9 ಅಡಿಯ ಕೆರೆ ಹಾವನ್ನ ಹಿಡಿಯುತ್ತಿದ್ದಂತೆ ಸ್ಥಳೀಯರು ಹಾವನ್ನ ಕಂಡು ಭಯಭೀತಗೊಂಡಿದ್ದಾರೆ. ಹಿಡಿದ ಹಾವನ್ನ ನಿರ್ಜನ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಈ ಕಡೆ ಬನ್ನಿ, ನಾನು ಏನ್ ಬೇಕು ಕೊಡ್ತೀನಿ. ಈ ಕಡೆ ಬನ್ನಿ, ಬಿಟ್ಬಿಟ್ಟು ಬನ್ನಿ. ಡಿಕ್ಕಿ ಒಳಗೆ ಹಾಕೊಂಡ್ಬಿಡ್ತಾರೆ ಬಿಡಿ ಅವ್ರಿಗೆ. ಸರ್ ಉಲ್ಟಾ ಮಾಡಿ ಸರ್. ಅಷ್ಟು ಅರ್ಜೆಂಟ್ ಏನಪ್ಪ ನಿಮ್ಗೆ? ಉಲ್ಟಾ ಮಾಡ್ಬೇಕಾ? ಉಲ್ಟಾನ ಜೋರೇ ಬರ್ತಾ. ಕೋತಿಲ್ ನೋಡಿ, ಹಿಂಗ್ ನೋಡ್ತಾರೆ. ಕೋತಿಲ್ಗೆ ಎಷ್ಟು ಭಯ ಇರ್ಬೋದು? ಭಯ ಹಾಕುತ್ತೆ, ವಿಷ ಇರುತ್ತೆ. ಮೂತಿಗೆ ತಗ್ಲಿದೆ ಅಲ್ಲ? ಹ್ಞೂ ಅಣ್ಣ, ಅದಕ್ಕೆ ಮೂತಿಗೆ ತಗ್ಲಿದೆ. ಮತ್ ಬ್ಲಡ್ ಪಾಪ ಪುಣ್ಯ ಬೇಡ, ನೀರ್ ಎತ್ಕೊಂಬ ಸಾಕು. ನೀರ್ ಕೊಡಿ, ನೀರ್ ಕೊಡು. ಹೆಚ್ಚಿಸ್ಕೊಳ್ಳೋಣ ಅಷ್ಟೇ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಕ್ಕಳ ಕೈಗೆ ಈಗ ಮೊಬೈಲ್ ಬಂದಿದೆ. ಪೋಷಕರು ಮಕ್ಕಳ ಚಟುವಟಿಕೆಗಳ ಬಗ್ಗೆ ನಿಗಾ ವಹಿಸಬೇಕು. ಅವರ ಚಟುವಟಿಕೆಗಳನ್ನು ಎಚ್ಚರಿಕೆಯಿಂದ ಗಮನಿಸುತ್ತಾ ಉತ್ತಮ ದಾರಿಯಲ್ಲಿ ಸಾಗಲು ಮಾರ್ಗದರ್ಶನ ಮಾಡಬೇಕು ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಿಳಿಸಿದರು. ಒಂದು ಮನುಷ್ಯನ ಜೀವನ ನಡೆಸಿಕೊಳ್ಳಿಕ್ಕೆ ಕಾಲೇಜುಗಳ ಹತ್ರ ದಾರಿಯಾಗ ಹೋಗ್ತಾರಂತ ಕಣ್ಣುಗಳು ನೋಡೋದಿಲ್ಲ. ಗಂಡ ಎಣ್ಣೆ ಇರ್ತಾನೆ, ಎಲ್ಲಾ ತರದ್ದು ಇರುತ್ತೆ. ಒಳ್ಳೆ ಕಡೆ ಒಳ್ಳೇದು ಇರ್ತದೆ, ಒಂದು 10% 50% ಇರ್ಬೋದು. ಶಿಡ್ಲಘಟ್ಟ ನಗರದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಸಂಘದ ಸದಸ್ಯರಿಗೆ ಪೊಲೀಸ್ ಇಲಾಖೆಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿದ್ದಾರೆ. ಮಕ್ಕಳು ಯಾವುದೇ ದುಶ್ಚಟಗಳಿಗೆ ತುತ್ತಾಗದ ಹಾಗೆ ನೋಡಿಕೊಳ್ಳಬೇಕು. ಉತ್ತಮರೊಂದಿಗೆ ಗೆಳೆತನ ಮಾಡಬೇಕು. ತಾರುಣ್ಯ ವ್ಯವಸ್ಥೆಯಲ್ಲಿ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಮೊಬೈಲ್ ಫೋನ್ ಬಳಕೆ ಮಿತವಾಗಿರಲಿ. ವಾಹನ ಚಾಲನೆ
ಮಾಡುವ ಮುನ್ನ ಪರವಾನಿಗೆ ಬಹುಮುಖ್ಯ, ಹೆಲ್ಮೆಟ್ ಬಳಕೆ ಸುರಕ್ಷತೆಗಾಗಿ ಎಂದು ಸಲಹೆ ನೀಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣುವ ಬಗ್ಗೆ, ಗಂಡು ಮಕ್ಕಳಿಗೆ ಮತ್ತು ಸಮಾಜದಲ್ಲಿ ಹೆಣ್ಣಿನ ಸುರಕ್ಷತೆಯ ಬಗ್ಗೆ ಎಳೆಯ ವಯಸ್ಸಿನಲ್ಲಿಯೇ ಪೋಷಕರು ಕಾಳಜಿಯಿಂದ ತಿಳುವಳಿಕೆ ನೀಡಬೇಕು. ಮಕ್ಕಳು ಪೋಷಕರನ್ನ ನೋಡಿ ಅನುಕರಣೆ ಮಾಡುವುದರಿಂದ ಪೋಷಕರ ನಡವಳಿಕೆ ಜವಾಬ್ದಾರಿಯುತವಾಗಿರಲಿ ಎಂದರು. ಕಣ್ಣುಗಳು ನೋಡೋದಿಲ್ಲ, ಕಾಲೇಜ್ಗೆ ಹೋಗ್ತಾರಂತ ನೋಡಲ್ಲ, ಮಧ್ಯದಲ್ಲಿ ಏನು ನಡೀತದಂತ ನೋಡಲ್ಲ. ಮೊಬೈಲ್ ತಗೊಟ್ಟಿರ್ತೀರಿ, ಮೊಬೈಲಿನಲ್ಲಿ ಏನೇನು ಅನಾಹುತಗಳಾಗ್ಬೋದು, ಒಳ್ಳೆಯದು ಇದೆ ಇಲ್ಲ ಅಂತಲ್ಲ. ಎಷ್ಟು ಮೊಬೈಲ್ಗಳಲ್ಲಿ ಏನು ಓದ್ತಾ ಇದ್ದಾರೆ ಮಗು ಇವತ್ತು ಹೋಗಿ ಅಲ್ಲಿ ಏನು ತೊಳ್ಕೊಂಬಂದು, ಏನು ತಿಳ್ಕೊಂಬಂದು, ಏನು ಪ್ರಾಜೆಕ್ಟ್ ಏನು ಮಾಡಿದರು ಲೆಕ್ಚರು ಮಾಸ್ಟರ್ಗಳೆಲ್ಲನೂ, ಅದ್ರ ಬಗ್ಗೆ ನೀವೆಲ್ಲ ತಿಳುವಳಿಕೆ ಅರಿವು ನೋಡ್ಬೇಕು. ನೀವೇನೂ ನೋಡ್ದಂಗೆ ನನ್ನ ಮಗಳು ಕಾಲೇಜ್ಗೆ ಹೋದ್ದು, ನನ್ನ ಮಗ ಕಾಲೇಜ್ಗೆ ಹೋದ, ಅವ್ನು ಬಂದ ನೋಡ್ದ ಏನಾಯ್ತು, ಮಗ ಯಾವ ಕಾಲೇಜ್ಗೆ ಹೋಗ್ತಾನೆ, ಅವ್ನು ಏನು ಮಾಡ್ತಾ ಇದ್ದಾನೆ, ಎಷ್ಟು ಸೆಕ್ಷನ್ ಅಟೆಂಡ್ ಆಗಿದ್ದಾನೆ, ಯಾವ ಸಬ್ಜೆಕ್ಟ್ ಬಗ್ಗೆ ಏನು ಹೇಳಿದ್ದಾರೆ ಅದಿಲ್ಲೋ ತಾಯಂದಿರು. ಅದನ್ನೇ ಹೇಳ್ತೀನಿ, ಬಡತನ ಅದೇ ಅನ್ನೋದಕ್ಕೋಸ್ಕರ ಇದಂಥ ಬೇಜಾರಿಗೆ ನಿಮಗೂ ಅವ್ರು ತೊಂದರೆ ಕೊಡ್ತಾ ಇರ್ತಾನೆ, ಗಂಡ ತೊಂದರೆ ಕೊಡ್ತಾ ಇರ್ತಾನೆ. ಆ ಟೈಮ್ನಲ್ಲಿ ನಿಮ್ಗೆ ಬೇಸರ ಆಗ್ಬೋದು, ಹೌದು. ಅದನ್ನೇ ನಾನು ಹೇಳ್ತಾ ಇರೋದು, ಕಾನೂನು ಅರಿವು ಯಾವ ರೀತಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾದಾಗ ಭಾಳ ಎಚ್ಚರಿಕೆಯಿಂದ, ಮನೆಯಿಂದ ಬಿಡಬೇಕಾದ್ರೆ, ಮನೆಯಿಂದ ಬರಬೇಕಾದ್ರೆ, ದಾರಿಯಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಬರಬೇಕು ಅನ್ನೋದು ನಿಮ್ಮ ಜ್ಞಾನದಲ್ಲಿ ಕಳಿಸ್ಬೇಕು, ತಿಳುವಳಿಕೆ ಕೊಟ್ಟು ಕಳಿಸ್ಬೇಕು. ಹೋಗ್ಬೇಕಾದ್ರೆ ಟೂ ವೀಲರಲ್ಲಿ ಬಂದು ಮುಂದೆ ರೋಡಲ್ಲಿ ಟೂ ವೀಲರ್ ಕರ್ಕೊಂಡು ಹೋಗ್ತಾರೆ, ಬರಬೇಕಾದ್ರೆ ಕರ್ಕೊಂಬರ್ತಾನೆ, ಅದು ಅಬ್ಸರ್ವ್ ಮಾಡಲ್ಲ ಅವರು. ಇವತ್ತು ಈ ಕಾರ್ಯಗಳನ್ನು ಕೆಲವೊಂದು ಕಡೆ ನಡೀತಾ ಇರುತ್ತೆ. 18 ವರ್ಷದ ಕೆಳಗಡೆ ಮಗು ಅವನ್ನ ಅಪ್ರೋಚ್ ಆಗಿ ಹೋಗಿರ್ತಾಳೆ, ಮಗುಗೆ ಅರಿವಿರಲ್ಲ. ತಾಯಿ ಅಂದರು ತಂದೆಗಳು ನೋಡಬೇಕಾಗುತ್ತೆ, ನೀವು ನೋಡಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗಳು ಬರ್ತವೆ, ಅದಕ್ಕೆ ಆದಂಥ ಮಕ್ಕಳ ರಕ್ಷಣೆ ಕಾಯ್ದೆ ಇದೆ, ಅದಕ್ಕೆ ಆದಂಥ ಹೊಸ ಕಾಯ್ದೆಗಳು ಬಂದವೆ. ಸ್ಥಳೀಯ ಕಾಯ್ದೆ ಚೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಅಂತೇಳಿ 2012 ಪೋಕ್ಸೋ ಕೇಸ ಜಾರಿ ಬಂದಿದೆ. ಅದು ನಿಮ್ಗೆ ಅರಿವಿದೆ, ಅರಿವು ಗೊತ್ತಿಲ್ಲ. ಯಾರೋ ಅವ್ರು ಹೇಳ್ತಾರೆ, ಬರ್ತಾರೆ, ಕಂಪ್ಲೇಂಟ್ ಕೊಡ್ತೀರಿ. ಅದೆಲ್ಲ ಮುಖ್ಯ. ಫಸ್ಟ್ ಮಕ್ಕಳನ್ನು ಪೋಷಣೆ ಮಾಡೋದು ಕಲಿಬೇಕು ತಾಯಿಯಂದಿರು. ನಾನು ಇಷ್ಟೊತ್ತು ನಿಮಗೆಲ್ಲ ಹೇಳಿದೆ, ಇಷ್ಟೊತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಅಂತ. ನೀವು ಮಕ್ಕಳನ್ನು ಪೋಷಣೆ ಮಾಡೋದು ಪ್ರೀತಿ ಇರಬೇಕು. ನಮಗೂ 2 ಹೆಣ್ಮಕ್ಳಿದ್ದಾವೆ, ಎಲ್ರಿಗೂ ಮಕ್ಕಳಿರ್ತವೆ. ಪೋಷಣೆ ಮಾಡೋದು ಹಿಂಗೆ ಮಾಡೋ ಅಂತಲ್ಲ, ಅಟ್ಲೀಸ್ಟ್ ಅವ್ರ ಮೇಲೆ ಕಣ್ಗಾವಲು ಸರ್ವೆಲೆನ್ಸ್ ಇರಬೇಕು. ಧರ್ಮಸ್ಥಳ ಯೋಜನಾಧಿಕಾರಿ ಸುರೇಶ್ ಗೌಡ, ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ವೆಂಕಟರೋಣಪ್ಪ ಹಾಜರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್ ಇಬಿಎಸಿಎಸ್ ಡಿಗ್ರಿ, ಬಿಕಾಂ ಬಿಬಿಎ ಎಂಕಾಂ. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ
LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ ಕೇಶವಾರ ಅಂಚೆ ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಸ್ಕಿಜೋಫೋನಿಯಾದಂಥ ಮಾನಸಿಕ ಅಸ್ವಸ್ಥತೆ ಕಾಯಿಲೆ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಿ ಚಿಕಿತ್ಸಾ ಪರಿಹಾರೋಪಾಯಗಳ ಕುರಿತು ತಿಳಿಸಿಕೊಡಬೇಕಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ರೋಷನ್ ಶಾ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಸ್ಕಿಜೋಫ್ರೀನಿಯಾ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ರೋಷನ್ ಶಾ ಉದ್ಘಾಟಿಸಿದರು.
ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಮಾನಸಿಕ ಅಸ್ವಸ್ಥ ರೋಗ ಲಕ್ಷಣಗಳು ಕಂಡುಬಂದಾಗ ವೈದ್ಯರನ್ನ ಕಂಡು ಚಿಕಿತ್ಸೆ ಪಡೆಯಬೇಕು. ಆದರೆ ಹಲವರು ಮೂಢನಂಬಿಕೆಗಳಿಗೆ ಜೋತು ಬಿದ್ದು ಚಿಕಿತ್ಸೆಗೆ ಮುಂದಾಗದಿರುವುದು ನೋಡುತ್ತಿದ್ದೇವೆ. ರೋಗ ಉಲ್ಬಣಗೊಂಡಾಗ ವೈದ್ಯರಲ್ಲಿ ತೆರಳುವುದು ಸಾಮಾನ್ಯವಾಗಿದೆ. ಇಂತಹ ಉದಾಸೀನತೆ ತೋರದೆ ಪ್ರಾರಂಭದಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಒತ್ತಡಗಳನ್ನು ಎದುರಿಸಬೇಕಾಗುತ್ತದೆ. ಆರೋಗ್ಯ, ಆರ್ಥಿಕ, ಸಾಮಾಜಿಕವಾಗಿ ಯಾವುದೇ ಸಮಸ್ಯೆಗಳಿರಲಿ ಸಮಚಿತ್ತದಿಂದ ಎಲ್ಲವನ್ನ ಸ್ವೀಕರಿಸಿ ಬಗೆಹರಿಸಿಕೊಳ್ಳಬೇಕು. ಪ್ರತಿಯೊಬ್ಬರಲ್ಲೂ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸ್ಕಿಜೋಫ್ರೀನಿಯಾ ಕುರಿತು ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಗಣ್ಯರು ಬಿಡುಗಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಂಜುಳಾದೇವಿ, ಜಿಲ್ಲಾ ಮಾನಸಿಕ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕೃಷ್ಣ ಪ್ರಸಾದ್, ಜಿಲ್ಲಾ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎನ್ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಭೀಕರ ಗಾಳಿ ಮಳೆ, ಧರೆಗುರುಳುತ್ತಿರುವ ಬೃಹತ್ ಮರಗಳು, ಕಗ್ಗತ್ತಲೆಗೆ ದೂಡಿದ ವಿದ್ಯುತ್ ಕಂಬಗಳು. ರಾಜಕಾಲುವೆಯಾಗಿದ್ದ ಕಾಲುದಾರಿ, ಬಲಾಢ್ಯರ ಒತ್ತುವರಿ ಆರೋಪ, ರಸ್ತೆ ಇಲ್ಲದೆ ಸಾರ್ವಜನಿಕರ ಪರದಾಟ. ಆಹಾರವಿಲ್ಲದೆ ಪರದಾಟ, ಕಾರು ಸೇರಿದ ಬೃಹತ್ ಸರ್ಪ, ಭಯಭೀತಗೊಂಡ ಸಾರ್ವಜನಿಕರು. ಕಾಡುತ್ತಿರುವ ಮೊಬೈಲ್ ಗೀಳು, ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ, ಪೊಲೀಸ್ ಅಧಿಕಾರಿ ಶ್ರೀನಿವಾಸ್ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.